ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕಿಚನ್ ಬ್ಲಾಗ್ಸ್ ಇನ್ ಕನ್ನಡ. ಇನ್ನು ಅಮ್ಮ ಮನೆಯಲ್ಲಿ ಇದು ಸೆಕೆಂಡ್ ಡೇ ಅಂತ ಹೇಳ್ಬೋದು. ನಾನು ನಿಮಗೆ ಇದು ಫುಲ್ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಬೆಳಗ್ಗೆನೇ ಎದ್ದು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಬಿರಿಯಾನಿ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ನೈಟ್ದೆಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡಲಿಕ್ಕೆ ಅಂತ ಕುತ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟು ಟಿಫನಿಗೆಲ್ಲ ರೆಡಿ ಮಾಡ್ಕೋಬೇಕು. ತರಕಾರಿ ಎಲ್ಲ ಹಚ್ಚಿದೆಲ್ಲ ಆಗಿದೆ. ಸರಿ, ಫಸ್ಟ್ ಪಾತ್ರೆ ವಾಶ್ ಮಾಡ್ಕೊಬಿಡೋಣ. ಇನ್ನು ಅಮ್ಮ ಬಿರಿಯಾನಿ ಮಾಡ್ಕೊತಾರೆ, ಅಷ್ಟೊಂದು ನಾನು ಪಾತ್ರೆ ವಾಶ್ ಮಾಡ್ಬಿಡೋಣ ಅಂತ ಬೆಳಗ್ಗೆ ಎದ್ದೊಳೆ ಇವಾಗ ಪಾತ್ರೆ ವಾಶ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಇವಾಗ 6:30 ಆಗಿದೆ. ಇವಾಗ ಪಾತ್ರೆ ವಾಶ್ ಮಾಡಲಿಕ್ಕೆ ಅಂತ ಬಂದೆ. ನೋಡಿ ಸೂರ್ಯ ಹೆಂಗೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನು ಕ್ಯಾಮ್ರಾ ಹಿಡಿದ್ರೆ ಯಾವ ಕಡೆ ಹಿಡಿದ್ರೂ ಬಿಸಿಲೇ ಬೀಳ್ತಾಯಿತ್ತು, ಅಷ್ಟು ಕ್ಲಿಯರೆನ್ಸ್ ಇರಲಿಲ್ಲ. ಇಷ್ಟು ಪಾತ್ರೆ ವಾಶ್ ಮಾಡಬೇಕು. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆಲ್ಲ ಆಯಿತು. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಜೋಡಿಸಿಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ನೀರು ಸೋರ್ಕೊಂಡ್ಲಿಂದ ಇಟ್ಟು ಇನ್ನು ಮುಖ ಎಲ್ಲ ತೊಳ್ಕೊಂಡು ಸರಿ ಕಾಫಿ ಮಾಡಿಕೊಟ್ರು ಅಮ್ಮ. ಸರಿ ಕಾಫಿ ಬಿಸ್ಕೆಟ್ನ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಟಿ ವಿ ನೋಡಿಕೊಂಡು ಕಾಫಿ ಬಿಸ್ಕೆಟ್ನ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಮಕ್ಕಳಿಗೆಲ್ಲ ಕಾಫಿ ಹಾಕ್ಕೊಟ್ಬಿಟ್ಟು ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ನಾನು ಕಾಫಿ ಕುಡ್ಕೊಂಡು ಇನ್ನೊಂದು ಕಡೆ ಬಿರಿಯಾನಿ ಮಾಡಲಿಕ್ಕೆ ಅಂತ ಕೂಡ ರೆಡಿ ಮಾಡಿದ್ದಲ್ಲ, ಬಿರಿಯಾನಿ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಿರಿಯಾನಿ ವಿಡಿಯೋ ನಾನೇನು ಪೂರ್ತಿ ಏನು ವಿಡಿಯೋನ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಬಿರಿಯಾನಿನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವು ಕೂಡ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ನಾಷ್ಟಕ್ಕೆ ಬಿರಿಯಾನಿ ಮಾಡಿದ್ವಿ. ಸಂಜೆಗೆ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ರೆಡಿಯಾಗಿದೆ ಬಿರಿಯಾನಿ ಕೂಡ. ಇವಾಗ ಸರ್ವ್ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಿರಿಯಾನಿನ ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಇನ್ನು ಬಿರಿಯಾನಿ ಎಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಜ್ಯುವೆಲರಿ ಶಾಪ್ಗೆ ಹೋಗಬೇಕಾಗಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರೊಳಗಡೆ ಇದೊಂದು ಕಾಲ್ ಚೈನ್ ನಮ್ಮ ಅಮ್ಮಂದಿತ್ತು. ಸರಿ ವೇರ್ ಮಾಡಿ ನೋಡೋಣ ಅಂತ ನೋಡಿದ್ರೆ ತುಂಬಾ ದೊಡ್ಡದು ಅನಿಸ್ತು. ಸರಿ ಇದನ್ನು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಜ್ಯುವೆಲರಿ ಶಾಪಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಒಡವೆನ ನೋಡ್ತಾ ಇದ್ವಿ. ಏನು ತೊಗೊಳೋದು ಅಂತ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕಲೆಕ್ಷನ್ಸು ಕೂಡ ಇತ್ತು. ನಾವು ಕೂಡ ಒಂದು 2-3 ಐಟಮ್ನ ನೋಡಿದ್ವಿ. ನೋಡಿ, ಸ್ವಲ್ಪ ಒಂದು ಉಂಗುರನ ನೋಡಿದ್ವಿ. ಉಂಗುರ ಕೂಡ ಸ್ವಲ್ಪ ದೊಡ್ಡದು ಅನ್ನಿಸ್ತು, ಸೈಜ್ ಕೂಡ ಸಿಕ್ಕಲಿಲ್ಲ. ಅದಾದಮೇಲೆ ಸ್ವಲ್ಪ ಇಯರಿಂಗ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ನ ನೋಡ್ತಾ ಇದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇಯರಿಂಗ್ಸು ಕೂಡ ಕಲೆಕ್ಷನ್. ನಾನು ಆದಮೇಲೆ ಲಾಸ್ಟಲ್ಲಿ ಇದೇ ವಿಡಿಯೋದಲ್ಲಿ ಏನು ತೊಗೊಂಡೆ ಅಂತ ಕೂಡ ಮೆನ್ಷನ್ ಮಾಡ್ತೀನಿ. ತುಂಬಾ ಕಲೆಕ್ಷನ್ ಅಂತೂ ಇತ್ತು. ಅದರೊಳಗಡೆ ನನಗಿದೊಂದು ಪೆಂಡೆಂಟ್ ಇಷ್ಟ ಆಯಿತು. ಸರಿ ಇದ್ರಲ್ಲಿ ತೊಗೊಳೋಣ ಅಂದ್ಕೊಂಡೆ. ಅಪ್ಪ ಬೈತಾಯಿದ್ರು, ಏನು ಸಿಲ್ವರ್ ತೊಗೊತೀಯಾ ಬೇಡ ಅಂತ ಬೈದರು. ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟು ಒಂದು ಗೋಲ್ಡ್ನ ಪರ್ಚೇಸ್ ಮಾಡಬೇಕಾಯಿತು. ಸರಿ ಅದನ್ನು ತೊಗೊಂಬಿಡೋಣ ಅಂದ್ಬಿಟ್ಟು ತೊಗೊಂಡೆ. ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಇದೇ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ನಮ್ಮನೆ ಹತ್ರನೇ ನಿಯರ್ ಬೈ ಶಾಪಲ್ಲಿ ತೊಗೊಂಡಿದ್ದು. ನಾನು ತೊಗೊಂಡಿದ್ದು ಈ ಇಯರಿಂಗ್ಸು ಮತ್ತು ಕಾಲ್ ಚೈನ್ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಕಾಲ್ ಚೈನ್ ಕೂಡ ಚೆನ್ನಾಗಿತ್ತು. ನಾನು ಸ್ವಲ್ಪ ಗೋಲ್ಡ್ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ತೊಗೊಂಡಿದ್ದು ಇಯರಿಂಗ್ಸು. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ಒಂದು ಪಿಕ್ನ ಅಟ್ಯಾಚ್ ಮಾಡಿದ್ದೀನಿ ವೇರ್ ಮಾಡಿದಾಗ. ನೆಕ್ಸ್ಟ್ ಇನ್ನು ಆ ಒಡವೆ ಶಾಪಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅಮ್ಮ ಟೀ ಮಾಡಿಕೊಟ್ರು. ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಭಾನುವಾರ ಆಗಿತ್ತಲ್ಲ, ಇನ್ನು ಸೋಮವಾರದಿಂದೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಲೆಗೆಲ್ಲರಿಗೂ ಮಕ್ಳಿಗೆಲ್ಲರಿಗೂ ಎಣ್ಣೆ ಹಚ್ತಾಯಿತ್ತು. ಅದಾದಮೇಲೆ ನಂದು ಕೂಡ ಸ್ವಲ್ಪ ಬಳೆ ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದನ್ನು ತೆಗೆದಾಕ್ಬಿಟ್ಟು ಮತ್ತು ಬೇರೆ ಬಳೆನೂ ಕೂಡ ತೊಡಿಸ್ಕೊಂಡೆ, ತೊಗೊಂಬಂದಿದ್ದೆ ಅಂತ ಹೇಳ್ಬಿಟ್ಟು. ಇದು ಒಳಗಡೆನೆ ಬರ್ತದಲ್ಲ, ಇದು ತೆಗೆದ್ಬಿಡು, ಇದು ತೆಗೆದ್ಬಿಡು. ಬೇಡ, ಇದೇ ಹಾಕ್ಬಿಡ್ಲಿ. ಚಿಕ್ಕದ ದೊಡ್ಡದು ಒಂದೊಳಗಡೆ ಬರ್ತದೆ ದೊಡ್ಡದು. ಇನ್ನು ನಮ್ಮದು ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಕೂಡ ಕೆಟ್ಟೋಗಿತ್ತು. ಸರಿ ಅದನ್ನು ಕೂಡ ರೆಡಿ ಮಾಡಬೇಡ ಅಂತ ರೆಡಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಓಪನ್ ಮಾಡಿ ಅದು ಕೊನೆಗೂ ರೆಡಿ ಆಗಿಲ್ಲ. ನಾಳೆ ಶಾಪಿಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸರಿ ಶಾಪಿಗೆ ತೊಗೊಂಡೋಗಿ ರೆಡಿ ಮಾಡಿಸೋಣ. ಏನಾಗಿದೆ ಗೊತ್ತಾಯಿತು, ಸ್ವಲ್ಪ ಕರೆಂಟ್ ಶಾಕ್ ಹೊಡಿತಾಯಿತ್ತು. ಅಮ್ಮಂಗೆ ಅದು ನೀರು ಲೀಕ್ ಆಗಿ ಕರೆಂಟ್ ಹೊಡಿತಾಯಿತ್ತು ಅಂತ ಹೇಳಿ ಮತ್ತೆ ಓಪನ್ ಮಾಡಿ ನೋಡಿದ್ವಿ. ಅದು ಯಾಕೋ ಸರಿ ಹೋಗಲಿಲ್ಲ. ಸರಿ ಶಾಪಿಗೆ ಕೊಟ್ಟು ರೆಡಿ ಮಾಡಿಸೋಣ. ಆನ್ ಆಗ್ತಾಯಿತ್ತು, ಆಮೇಲೆ ಮತ್ತೆ ಆಫ್ ಆಗ್ತಾಯಿತ್ತು. ಸರಿ ಶಾಪಿಗೆ ಕೊಟ್ಟು ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ನೆಕ್ಸ್ಟ್ ಅಲ್ಲಿಂದ ಒಂದು ಬಟ್ಟೆ ಶಾಪ್ ತೊಗೊಂಬರೋಣ. ಬಟ್ಟೆ ಶಾಪಿಗೆ ಬಂದ್ವಿ. ಇದಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು, ಫ್ರೆಂಡ್ಸ್ ಮಾಫಿ ಅಂತ. ಸರಿ ಇಲ್ಲೂ ಕೂಡ ನನ್ನ ಹಸ್ಬೆಂಡ್ಗೆ ಒಂದು ಜೊತೆ ಬಟ್ಟೆ ಬೈ ಮಾಡೋಣ ಅಂತ ಬಂದೆ. ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಸರಿ ಇಲ್ಲಿ ಒಂದು ಪೇರ್ನ ತೊಗೊಂಡ್ವಿ. ಫಾರ್ಮನ್ಸಲ್ಲಿ ಚೆನ್ನಾಗಿತ್ತು, ರೀಸನಬಲ್ ಪ್ರೈಸ್ ಎಲ್ಲ ಇತ್ತು. ಸರಿ ಬಟ್ಟೆನ ಶಾಪ್ ಮಾಡಿಕೊಂಡು ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಒಂದು ಕೆಲಸ ಇತ್ತು ಅಂತ. ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಇವಾಗ ಇನ್ನು ನನ್ನ ತಮ್ಮಂದಿರ ಜೊತೆ ಹೋಗಿದ್ದೆ. ಅವ್ರ ಜೊತೆ ರಿಟರ್ನ್ ಬಂದು ಮತ್ತೆ ನನ್ನ ಮಗ ಐಸ್ ಕ್ರೀಮ್ ಕೇಳ್ತಾಯಿದ್ದೆ. ಸರಿ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಐಸ್ ಕ್ರೀಮ್ ಪಾರ್ಲರ್ಗೆ.
ಅರುಣಲ್ಲಿ ಕೇಕ್ ಥರ ಐಸ್ ಬಂದಿತ್ತು, ಐಸ್ ಕ್ರೀಮು. ಸರಿ ನನ್ನ ಮಕ್ಳಿಗೆ ಇದೇನು ಇಷ್ಟ ಆಗಲ್ಲ ಅಂತ ಇದನ್ನೇನು ತೊಗೊಂಡಿಲ್ಲ ನಾನು. ಸರಿ ಮತ್ತೆ ಇನ್ನು ಚಾಕ್ಲೇಟ್ ಐಸ್ ಕ್ರೀಮ್ನ ತೊಗೊಂಡು ಇನ್ನು ಮಾಮೂಲಿ ಅಮೂಲಲ್ಲಿ ಒಂದೊಂದು ಬೇರೆ ಫ್ಲೇವರ್ ಇತ್ತು ಅದನ್ನು ತೊಗೊಂಡು ಮತ್ತೆ ಬಂದಿದ್ದಾಯಿತು ಮನೆಗೆ. ಮನೇಲಿ ಐಸ್ ಕ್ರೀಮ್ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನಷ್ಟರೊಳಗಡೆ ಅವ್ರ ಅಪ್ಪನೇ ಬಂದರು. ಅವ್ರ ಅಪ್ಪನ ರಿಸೀವ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಮಕ್ಕಳು ಆಟ ಆಡಿಕೊಂಡು. ಇನ್ನು ಆಲ್ಮೋಸ್ಟು ಸಂಜೆ ಆಗಿಬಿಟ್ಟಿತ್ತು. ಇನ್ನು ಅವ್ರ ಅಪ್ಪ ಬಂದಾಗ ಮತ್ತೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ನಾನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಅಪ್ಪ ನಾಟಿ ಕೋಳಿ ತಂದಿದ್ರು, ಅದರಲ್ಲಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಇವಾಗ ನಾಳೆ ಎಕ್ಸಾಮ್ ಇದೆ ಮಕ್ಕಳಿಗೆ, ನಾನು ಓಡಲೇಬೇಕಾಗಿತ್ತು. ಇನ್ನು ಸೋಮವಾರ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೈಟ್ ನಾನು ಓಟಿ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಹೋಲ್ ಡೇ ಸಂಡೇ ಬ್ಲಾಗ್ ಇದಾಗಿತ್ತು. ನಿಮಗೆ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.